ನಮಸ್ತೆ, ನಾನು ಸೌಜನ್ಯ ತಾಯಿ ಮಾತಾಡ್ತಿದ್ದೀನಿ. ನಾವು ಕಳೆದ 13 ವರ್ಷದಿಂದ ಮಗಳಿಗೋಸ್ಕರ ಹೋರಾಟ ಮಾಡ್ತಿದ್ದೀವಿ. ಇವತ್ತಿನವರೆಗೂ ನಮಗೆ ನ್ಯಾಯ ಸಿಕ್ಕಿಲ್ಲ. ಎಲ್ಲ ರಾಜಕಾರಣಿಗಳ ಕಾಲ ಬುಡಕ್ಕೆ ಹೋಗಿ ಮನವಿಯೆಲ್ಲ ಕೊಟ್ಟಾಗಿದೆ. ಎಲ್ಲ ರಾಜಕಾರಣಿಗಳ ಭರವಸೆ ಇವತ್ತು ನಮಗೆ ಸಾಕಾಗಿದೆ. ಇನ್ನು ಮುಂದೆ ನಾವು ಜನಗಳಿಂದಲೇ ನ್ಯಾಯ ಸಿಗಬೇಕು ಅಂತ ಜನಗಳನ್ನೇ ನಂಬಿಕೊಂಡು ಇವತ್ತು ನಾವು ಸೌಜನ್ಯನ ಮೂರ್ತಿಯಲ್ಲಿ ನಿಂತು ಇವತ್ತು ನಾವು ನ್ಯಾಯವನ್ನು ಬೇಡ್ತಾ ಇದ್ದೀವಿ. ಮೊನ್ನೆಷ್ಟೇ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಬಂದಿದ್ರು. ಅವರಲ್ಲೇನೋ ಒಂದು ನಿರೀಕ್ಷೆ ಇಟ್ಟಿದ್ರು. ಯಾಕಂದ್ರೆ ನಮ್ಮ ಸಮುದಾಯ ಗೌಡ ಸಮುದಾಯದವ್ರೆ, ನಮ್ಮ ಅಕ್ಕ ಕೂಡ ನಾವು ಗೌಡ ಸಮುದಾಯದವ್ರೆ. ಆದ್ರೆ ನಾವು ಒಂದು ಮನವಿಯಲ್ಲಿ ನಮ್ಮ ತಾಯಿ ಮನವಿ ಮಾಡಿದ್ರು ಅಲ್ಲಿ ಹೋಗಿ. ಆದ್ರೆ ಅವರು ಆರ್ಡರ್ ಕಾಪಿ ತನ್ನಿ ಅಂತ ಏನೋ ಗೊತ್ತಿಲ್ದಾಗೆ ಮಾಡ್ಬಿಟ್ರು. ಇದು ವಿಚಾರ ಎಲ್ಲರಿಗೂ ಇಡೀ ಕರ್ನಾಟಕಕ್ಕೂ ವ್ಯಾಪಿಸಿತ್ತು. ಆದ್ರೆ ಅವರು ಏನೋ ಗೊತ್ತಿಲ್ದಾಗೆ ಆರ್ಡರ್ ಕಾಪಿ ತಂದು ಬೆಂಗಳೂರಿಗೆ ತಂದು ಕೊಡಿ ಅಂತ ಹೇಳಿದ್ರು. ಆದ್ರೆ ಇದು ಬೆಂಗಳೂರಲ್ಲ, ಇಡೀ ನಾವು ಡೆಲ್ಲಿ ತನಕ ಹೋಗಿದ್ವಿ. ಇದು ಮೋದಿಜಿ ತನಕ ತಲುಪಿದೆ ಇದು. ಆದ್ರೆ ಯಾವ ರಾಜಕಾರಣಿಗಳು ನಮ್ಗೆ ಸಪೋರ್ಟ್ ಕೊಡ್ತಾ ಇಲ್ಲ. ನಮ್ ನಂಬಿಕೆನೆ ಹೊರಟೋಗಿದೆ ಈ ರಾಜಕಾರಣಿಗಳಿಂದಾಗಿ. 13 ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿ ತೇಜೋದೆ ಮಾಡ್ತಾ ಇದ್ದಾರೆ. ಯಾರೆಲ್ಲ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಿದ್ದಾರೋ ಅವರ ಮನೆ ಮಕ್ಕಳನ್ನೆಲ್ಲ ತೇಜೋದೆ ಮಾಡ್ತಾ ಇದ್ದಾರೆ. ಅಂದ್ರೆ ನನ್ನ ಅಕ್ಕನ್ ಯಾವ ರೀತಿ ಕೊಂದು ಬಿಸಾಕಿದಾರೋ ಬಿಸಾಕಿದರು, ಅದೇ ತರ ನನ್ನ ತಾಯಿ ಇನ್ನೊಬ್ಳು ಮಗಳಿದ್ದಾಳೆ, ಅವಳನ್ನು ಕೂಡ ಅದೇ ತರ ಮಾಡಿದ ಹೇಗಿರ್ಬೋದು ಅನ್ನೋಂಥದ್ದು ಪೋಸ್ಟ್ ಕೂಡ ನಾವು ಫೇಸ್ಬುಕ್ ಅಲ್ಲಿ ನೋಡಿದ್ದೆ ನಾನು. ನನ್ನ ತಾಯಿಗೆ ಸೋಷಿಯಲ್ ಮೀಡಿಯಾದ ಬಗ್ಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ. ನನ್ನ ತಾಯಿಯ ಜೊತೆ ಇರೋದೇ ಸಣ್ಣ ಮೊಬೈಲ್, ಕೀಪ್ಯಾಡ್ ಮೊಬೈಲ್. ಆದ್ರೆ ಅದೇ ನಾವು ಯಾರನ್ನೂ ತೇಜೋದೆ ಮಾಡ್ತಾ ಇಲ್ಲ, ಯಾರಿಗೂ ಕೆಟ್ಟದಾಗಿ ಬರಿತಾನೂ ಇಲ್ಲ. ಆದ್ರೆ ನಮ್ಮನ್ನೇ ಇದೇ ತರ ಬರೆದು ಪೋಸ್ಟ್ ಮಾಡ್ತಾ ಇದ್ದಾರೆ. ಒಂದು ಹೆಣ್ಣಿನ ಪ್ರಾಣಕ್ಕಿಂತ ಮಾನನೇ ದೊಡ್ಡದು. ಅದ್ರ ನನ್ನ ತಾಯಿಯ ಹರೆನಗ್ನ ಫೋಟೋಗಳನ್ನೆಲ್ಲ ಹಾಕಿ ತೇಜೋದೆ ಮಾಡ್ತಾ ಇದ್ದಾರೆ. ಆದ್ರೆ ಇದೇ ಪೊಲೀಸ್ ಇಲಾಖೆ ಸುಮೋಟೋ ಕೇಸ್ ದಾಖಲೆ ಮಾಡ್ಬೇಕು, ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಬಟ್ ಇಲ್ಲಿ ಪೊಲೀಸ್ ಇಲಾಖೆ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಕೇಸ್ ದಾಖಲೆ ಮಾಡ್ತಾ ಇಲ್ಲ. ಇಲ್ಲಿ ನಾವು ಒಂದು ಹೆಣ್ಮಕ್ಳಿಗೆ ನ್ಯಾಯ ಕೇಳೋದೇ ತಪ್ಪಾಗಾದ್ರೆ. ನನ್ನ ಅಕ್ಕನಿಗೆ ಮಾತ್ರ ಅಲ್ಲ ನ್ಯಾಯ ಕೇಳ್ತಾ ಇರೋದು, ಇಲ್ಲಿ ಪ್ರಪಂಚದಲ್ಲಿ ಯಾವುದೇ ಹೆಣ್ಮಕ್ಳಿಗೂ ಈ ತರ ದೌರ್ಜನ್ಯ ಆಗ್ಬಾರ್ದು. ಇದೇ ಕೊನೆಯಾಗಿರ್ಬೇಕು. ಅಂದ್ರೆ ಸಾಕ್ಷಿಯಾಗಿ ನಮ್ಮ ಗ್ರಾಮದಲ್ಲಿ ನಡೆಯುವಂತಹ ಮರ್ಡರ್ ಆಗಿರ್ಬೋದು, ನನ್ನ ಅಕ್ಕನ ಘಟನೆ ನಂತರ ಯಾವುದೇ ಕಾರಣಕ್ಕೂ ಇಲ್ಲಿ ಮರ್ಡರ್ ಆಗಿಲ್ಲ. ಇಲ್ಲಿ ಇದಕ್ಕಿಂತ ಹಿಂದೆ ತುಂಬಾ ಮರ್ಡರ್ ಆಗಿತ್ತು. ಆದ್ರೆ ಇದೇ ಅದೇ ಅಕ್ಕನ ಕೊನೆಯಾಗಿತ್ತು. ನನ್ನ ಅಕ್ಕನಿಗೆ ನ್ಯಾಯ ಸಿಕ್ಕಿದ್ರೆ ಧರ್ಮಸ್ಥಳದಲ್ಲಿ ಅಂತ ಎಷ್ಟೋ ಹೆಣ್ಮಕ್ಳಿಗೆ ನ್ಯಾಯ ಸಿಕ್ಕ ಹಾಗೆ ಆಗುತ್ತೆ. ನೀವ್ ಎಷ್ಟೇ ತೇಜೋದೆ ಮಾಡಿ, ಬಟ್ ನಾವು ಯಾವುದೇ ಕಾರಣಕ್ಕೆ ಹಿಂಜರಿಯೋಲ್ಲ. ನಮ್ಮ ಹೋರಾಟ ಕಂಟಿನ್ಯೂ ಮಾಡೇ ಮಾಡ್ತೀವಿ. ಅದೇ ಭರವಸೆ ಅನ್ನೋದಂತೂ ಕರ್ನಾಟಕ ಜನತೆಯ ಮೇಲೆ ನಾವು ಇನ್ನು ಕರ್ನಾಟಕ ಜನತೆಯ ಮೇಲೆ ಭರವಸೆ ಇಟ್ಟು ಒಂದು ಪೋಸ್ಟರ್ ಅಭಿಯಾನ ಮಾಡಿದೀವಿ. ಮನೆ ಮನದಲ್ಲೂ ಸೌಜನ್ಯ ಅನ್ನುವಂಥದ್ದು. ಯಾಕಂದ್ರೆ ಎಲ್ಲಾ ರಾಜಕಾರಣಿಗಳ ಮೇಲೆ ಭರವಸೆ ಹೊರಟೋಗಿದೆ. ಇನ್ನು ಜನಗಳ ಮೇಲೆ ಭರವಸೆ ಇಟ್ಟು ಈ ಅಭಿಯಾನ ಮಾಡಿದೀವಿ ನಾವು. ದಯವಿಟ್ಟು ಎಲ್ಲರೂ ಇದಕ್ಕೆ ಸಹಕಾರ ಕೊಡಿ. ಇದು ಎಷ್ಟು ಚಾಲ್ತಿಯಲ್ಲಿರುತ್ತೋ ಅಷ್ಟು ಸರ್ಕಾರಕ್ಕೆ ಬಿಸಿ ಮುಟ್ಟುತ್ತೆ. ಆದ್ರಿಂದಾಗಿ ಅಕ್ವಿಟಲ್ ಕಮಿಟಿ ರಚನೆ ಮಾಡ್ಬೋದು ಅನ್ನೋಂಥ ಭರವಸೆ ಮೂಡುತ್ತೆ. ಅವಾಗ ನನ್ನ ಅಕ್ಕನಿಗೆ ಖಂಡಿತವಾಗ್ಲೂ ನ್ಯಾಯ ಸಿಕ್ಕೇ ಸಿಗುತ್ತೆ. ಅದಕ್ಕಾಗಿ ಎಲ್ಲಾ ಜನತೆಗಳು ಕೈ ಜೋಡಿಸ್ಬೇಕಾಗಿ ಮತ್ತೆಲ್ಲ ಕೇಳ್ಕೊಳ್ತಾ ಇದ್ದೀವಿ.